ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಮೀನ್ ಸಾಬ್ ಬಂದೇನವಾ ಶೇಖ್. ನನ್ನ ಊರು ಹುಗಾರ್ಬಿಕೆ, ತಾಲೂಕ್ ಕಾಗವಾಡ್, ಜಿಲ್ಲಾ ಬೆಳಗಾವಿ. ನಾನು ಈಗ ಸದ್ಯದಲ್ಲಿ ಹುಗಾರ್ಬಿಕೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಈ ಮೀಡಿಯಾದ ಮುಂದೆ ಬರಲು ಕಾರಣ ಏನಂದ್ರೆ, ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ವಿಷಯಗಳ ಬಗ್ಗೆ ಸ್ವಲ್ಪ ತಮ್ಮ ಮುಂದೆ ಚರ್ಚೆ ಮಾಡಲು ಇವತ್ತಿನ ದಿವಸ ನಾನು ಬಂದಿದ್ದೇನೆ. ಇವತ್ತಿನ ದಿವಸ ಪೂಜ್ಯ ವೀರೇಂದ್ರ ಹೆಗಡೆಜಿ ಅವರ ಬಗ್ಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಾಗಲಿ ಮೀಡಿಯಾಗಳಲ್ಲಾಗಲಿ ಕೆಲವೊಂದು ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ಸಮಾಜ ಘಾತಕ ಚಟುವಟಿಕೆಗಳನ್ನ ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಉದ್ದೇಶದಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗಾಗಲೇ ಸರ್ಕಾರದವರು ಎಸ್ಐಟಿಯನ್ನ ನೇಮಕ ಮಾಡಿದ್ದಾರೆ. ಈ ಎಸ್ಐಟಿಗೆ ಸಂಪೂರ್ಣವಾಗಿ ತಮ್ಮ ಸಹಕಾರವನ್ನ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರು ನೀಡಿದ್ದಾರೆ. ಅದನ್ನ ತಾವು ಸಂಪೂರ್ಣ ಮನಸ್ಸಿನಿಂದ ಸ್ವೀಕಾರ ಕೂಡ ಮಾಡಿದ್ದಾರೆ. ಆ ವರದಿ ಬರುವವರೆಗೆ ಎಲ್ಲಾ ಕಿಡಿಗೇಡಿಗಳು ಸುಮ್ಮನೆ ಇರಬೇಕು. ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಅದು ಎಸ್ಐಟಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಯವರೆಗೆ ಕಿಡಿಗೇಡಿಗಳು ಯಾವುದೇ ರೀತಿ ಸುಳ್ಳು ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಬಿತ್ತರಿಸಬಾರದು ಅನ್ನುವಂತ ಉದ್ದೇಶ. ಈಗಾಗಲೇ ಆ ಪೂಜ್ಯರ ಬಗ್ಗೆ ಮಾತಾಡ್ತಾರಂದ್ರೆ ಅವರಿಗೆ ನಾಚಿಕೆ ಬರಬೇಕು. ಈಗ ಎಷ್ಟೋ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅವರ ಹೆಸರು ಹೇಳಿ ಒಂದು ಅನ್ನದ ತುತ್ತನ್ನ ತಿಂತಾ ಇದ್ದಾರೆ. ಎಷ್ಟೋ ಗುಡಿ ಗುಂಡಾರ ಮಂದಿರ ಮಸ್ಜಿದ್ಗಳಿಗೆ ತಮ್ಮ ಸಣ್ಣ ಪುಟ್ಟ ಅನುದಾನದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಜಾತಿ ಧರ್ಮ ಯಾವುದೇ ಅವರು ಎಂದಿಗೂ ನೋಡಿಲ್ಲ. ಲಕ್ಷಾಂತರ ಜನರಿಗೆ ಅನ್ನ ದಾಸೋಹವನ್ನ ಧರ್ಮಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ. ಎಷ್ಟೋ ಗರೀಬರು ಅದರ ಮೇಲೆ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಅಂತ ಒಂದು ಪವಿತ್ರ ಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ ಅವರಿಗೆ ನಾಚಿಕೆ ಬರ್ಬೇಕೇನು ಬೇಡ. ನಾನು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ನಾನು ಯಾವುದೇ ಜಾತಿ ಮತ ಪಂಥ ಅನ್ನದೇ ಇದೇ ರೀತಿ ಮುಂದೆ ವಿಷಯ ಹೊರದರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡಲು ಕೂಡ ಹಿಂದೆ ಜರಿಯುವುದಿಲ್ಲ ಅಂತ ಹೇಳಿ, ನಮ್ಮ ಪೂಜ್ಯರ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತಾಡಬಾರದು ಅಂತ ಹೇಳಿ ನಾನು ಇವತ್ತಿನ ದಿವಸ ಈ ವಿಷಯನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.